ನಮಸ್ತೆ ನೋಡಿದ್ರೆ ನನ್ನ ಪೇಜ್ಗೆ ಸ್ವಾಗತ. ಈ ಒಂದು ರೈಡ್ಗೆ ಚೂಸ್ ಮಾಡಿರುವಂತಹ ಮಾರ್ಗ ಮಣಿಪಾಲಿಂದ ಆಗುಂಬೆ, ಹಾಗೆ ಮಧ್ಯ ಮಲ್ಪೆನೂ ಕವರ್ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತ ಹೇಳಿದ್ದ ಈ ರೂಟ್ ತುಂಬ ಚೆನ್ನಾಗಿದೆ ಅಂತ. ಇದರ ಹೆಸರು ಬಂದು ಮಟ್ಟು ಬೀಚ್ ರೋಡ್ ಅಂತ. ಮಲ್ಪೆ ಹತ್ರ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ನ ಕ್ರಾಸ್ ಮಾಡಿದ್ಮೇಲೆ ಇದೊಂದು ರೂಟ್ಗೆ ನಾವು ಕನೆಕ್ಟ್ ಆಗ್ತೀವಿ. ನೋಡಿ, ನಾವು ಹೋಗ್ತಾ ಇರುವ ಈ ಒಂದು ಬ್ರಿಡ್ಜು, ಇದು ಮಲ್ಪೆಯಿಂದ ನಾವು ಕನೆಕ್ಟ್ ಆಗ್ತಾ ಇದ್ದೀನಿ ಮಟ್ಟು ಬೀಚ್ ರೋಡ್ಗೆ. ರಸ್ತೆಯ ಎರಡು ಕಡೆ ನೀರಿದೆ. ಇಲ್ಲಿ ಒಂದ್ ಕಡೆ ಸಮುದ್ರದ ನೀರು, ಇನ್ನೊಂದ್ ಕಡೆ ಬ್ಯಾಕ್ ವಾಟರ್ ನೀರು. ತೆಂಗಿನ ಮರಗಳು ಸಾಲಾಗಿ ವೆಲ್ಕಮ್ ಮಾಡ್ತಾ ಇವೆ. ನವಿಲು ಎಲ್ಲ ಸಿಕ್ಕಿದೆ ನನಗೆ ಇಲ್ಲಿ ನೋಡಿ, ಇಲ್ಲೊಂದು ಸಿಕ್ತು, ಇಲ್ಲೊಂದು ಬರ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೂಟು. ಮುಂದೆ ಕುತ್ಕೊಳ್ಳೋಕೆ ಜಾಗನೂ ಇದೆ. ಇಲ್ಲೊಂದು ಸ್ವಲ್ಪ ಸಮಯ ಕಳೆದು ನಂತರ ನನ್ನ ಪ್ರಯಾಣನ ನಾನು ಮತ್ತೆ ಮುಂದೆ ವರಿಸ್ತೀನಿ. ಇವಾಗ ನಾನು ಪುನಃ ಮಲ್ಪೆಯಿಂದ ಆಗುಂಬೆ ಕಡೆ ಹೊರಟೆ. ನಾನಿವಾಗ ತಗೊಳ್ತಾ ಇರೋ ರೂಟು ಯಾವ್ದು ಹೇಳಿದ್ರೆ ಹಾವಂಜೆ ಹಾಗೂ ಪೆರಡೂರ್ ಮಾರ್ಗವಾಗಿ ನಾನು ಸೀತಾ ನದಿ ತಲುಪಿ ಅಲ್ಲಿಂದ ನಾನು ಘಾಟಿ ಹತ್ತೀನಿ. ಈ ಆಗುಂಬೆ ಘಾಟಿಲಿ ಸೈಕಲ್ ಇಳ್ಸೋಕ್ಕಿಂತ ಹತ್ಸೋ ಮಜಾನೇ ಬೇರೆ. ತುಂಬಾ ಸಖತ್ತಾಗಿರುತ್ತೆ. ಆ ಚಾಲೆಂಜಿಂಗ್ ಹೇರ್ಪಿನ್ ಬೆಂಡ್ಗಳು, ಹಾರ್ನಿನ್ ಶಬ್ದ, ಕಂಪನಿ ಕೊಡೋಕೆ ಮಂಗಗಳು. ನನ್ನ ಮುಂದಿನ ರೀಲಲ್ಲಿ ಇನ್ನೊಂದು ಹೊಸ ಮಾರ್ಗದೊಂದಿಗೆ ಬರ್ತೀನಿ. ಧನ್ಯವಾದ.